good morning everybody. Welcome to my channel. Please come. ನಾನು ನಿಮಗೆ ಹಸ್ತ ಮುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಲ್ವಾ. ಇವತ್ತು ಒಂದು ಮುದ್ರ ಬಗ್ಗೆ ನಿಮ್ಮ ಹತ್ರ ಬಂದಿದ್ದೀನಿ, ಹೇಳೋಣವಾ? ಓಕೆ ಫ್ರೆಂಡ್ಸ್, ಕಮ್ ಲೆಟ್ಸ್ ಗೋ. ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿದ್ರಲ್ಲ. ಕೆಲಸ ಅಂದರೆ ಅಡುಗೆ ಕೆಲಸ ಅಲ್ಲ, ನಾವು ಫ್ರೆಶ್ ಅಪ್ ಆಗೋದು. ಎಲ್ಲ ಆಗಿದ್ದೀರಾ? ಆದಮೇಲೆ ಬನ್ನಿ, ಒಂದು ಜಮಖಾನೆ ಹಾಸ್ಕೊಳ್ಳಿ. ಓಕೆ, ನಿಂತ್ಕೊಳ್ಳಿ. ಒಂದು ಫೀಟ್ ಅಗಲ ಮಾಡಿ ಕಾಲು, ಒಂದಡಿ ಅಗಲ ಮಾಡ್ಕೊಳ್ಳಿ. ಕೈ ಆ ಕಡೆ ಈ ಕಡೆ ತೊಡೆ ಪಕ್ಕ ಇರಲಿ. ನಮಗೆ ತೊಡೆದು ನಿಂತ್ಕೊಂಡಾಗ ಪಕ್ಕ ಇರಲಿ, ಕೆಳಗಡೆ ಎಲ್ಲ ಯಾರೋ ನೂಕೋದಲ್ಲ ಆ ಕಡೆ ಈ ಕಡೆ. ಬಟ್ ಅಂದರೆ ಆ ಕಡೆ ಈ ಕಡೆ ಪಕ್ಕ ಇಟ್ಕೊಳ್ರಿ. ಓಕೆ, ಇಟ್ಕೊಂಡ್ರಾ? ಒಂದು 2 times ಬ್ರೀತ್ ಮಾಡಿ ಅಲ್ಲಿ. ಆಯಿತಾ ಫ್ರೆಂಡ್? ಸರಿ, ಓಕೆ. ಕಣ್ಬಿಡಿ, ರಿಲ್ಯಾಕ್ಸ್ ಆಗಿ. ಇವಾಗ ಕೆಳಗಡೆ ಕೂತ್ಕೊಳ್ಳೋಣವಾ ನಾವು? ಓಕೆ, ಕೂತ್ಕೊಂಡವಾಗ ಇವಾಗ ಯಾರಿಗೆ ವಜ್ರಾಸನ ಬರುತ್ತೋ ಅವ್ರು ವಜ್ರಾಸನ ಕೂತ್ಕೊಂಡ್ಬಿಡ್ರಿ. ಯಾರಿಗೆ ಪದ್ಮಾಸನ ಬರುತ್ತೋ ಅವ್ರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಅವೆರಡು ಬರಲ್ಲ ಅಂದವರು ಯೋಚನೆನೇ ಮಾಡಬೇಡ್ರಿ, ಚಕ್ಕು ಬಾಕ್ಲಾಕಿ ಕೂತ್ಕೊಂಡ್ಬಿಡ್ರಿ. ಓಕೆ ಫ್ರೆಂಡ್ಸ್, ಕೂತ್ಕೊಂಡ್ರಾ? ಈಗ ಕೂತ್ಕೊಂಡಾಗ ನಮ್ಮೆರಡು ಕೈಯನ್ನು ಕೆಳಗಡೆ ಇಡಬಾರ್ದು, ನಮ್ಮೆರಡು ತೊಡೆ ಮೇಲೆ ಇಟ್ಕೊಳ್ಳಿ. ಬೋರ್ಲ ಮಲಗಿಸಿ. ಓಕೆ, ಮಲಗಿಸಿ. ಕತ್ತು ಬೆನ್ನು ನೇರವಾಗಿರಲಿ. ಓಕೆ, ಬಗ್ಗಿಸ್ಬೇಡಿ. ಓಕೆ, ಈಗ ಒಂದು 2 times ಬ್ರೀತ್ ಮಾಡಿ. ಸರಿ, ಇವಾಗ ಕಣ್ಬಿಡಿ, ರಿಲ್ಯಾಕ್ಸ್ ಆಗಿ. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನಾನು ಯಾವ ಮುದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ, ಆಪನ ಮುದ್ರ ಬಗ್ಗೆ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಎರಡೂ ಕೈ ಎರಡು ತೊಡೆ ಮೇಲಿರುತ್ತಲ್ವಾ, ಅದನ್ನು ತೆಗೀರಿ ಅಂದರೆ ತೆಗಿಬೇಡಿ ಕೆಳಗಡೆ. ಅದನ್ನು ಮೇಲ್ಮುಖ ಮಾಡ್ಕೊಂಬಿಡ್ರಿ. ಮೇಲ್ಮುಖ ಮಾಡ್ಕೊಂಡಿದ್ದಾದಮೇಲೆ ನೋಡಿರಿ, ಮಧ್ಯದ ಬೆರಳು ಮತ್ತು ನಾವು ಉಂಗುರ ಹಾಕ್ಕೊಳ್ತೀವಲ್ಲ ಆ ಬೆರಳನ್ನ ಎರಡೂ ತಗೊಳ್ಳಿ. ನಮ್ಮ ಹೆಬ್ಬೆರಳಿಗೆ ಕೂಡಿಸ್ಬೇಕು. ಇನ್ನು 2 ಬೆರಳು ಇರುತ್ತಲ್ವಾ, ಅದನ್ನು ನೇರವಾಗಿಡಬೇಕು. ಓಕೆ, ಕೂಡಿಸಿ, ಕಣ್ಮುಚ್ಚಿ. ಕತ್ತು ಬೆನ್ನು ನೇರ ಇರಲಿ. ಉಸಿರಾಟ ಚೆನ್ನಾಗಾಡಿ. ಇವಾಗ ಮೇಲೆ ಕೆಳಗೆ ಮೇಲೆ ಕೆಳಗೆ ದೊಡ್ಡ ಉಸಿರು ತೊಗೊಬೇಕು. ಉಸಿರು ತೊಗೊಳ್ಳಿ ಬಿಡಿ, ತೊಗೊಳ್ಳಿ ಬಿಡಿ, ತೊಗೊಳ್ಳಿ ಬಿಡಿ. ಆರಾಮಾಗಿ ಉಸಿರಾಡ್ರಿ. ರಿಲ್ಯಾಕ್ಸ್. ಒಂದು 10 ಸಲ ಮಾಡಿ ಅದು. ಆಯಿತಾ ಫ್ರೆಂಡ್ಸ್? ಓಕೆ, ಕಣ್ಬಿಡಿ, ಕೈನ ಬೋರ್ಲ ಮಲಗಿಸ್ಕೊಳ್ಳಿ ಆರಾಮಾಗಿ. ಇವಾಗ ರಿಲ್ಯಾಕ್ಸ್ ಆಗಿರ್ರಿ. ನೋಡಿ, ಇದರಿಂದ ಏನೇನೆಲ್ಲ ಲಾಭ ಇದೆ ಇದು ಮಾಡೋದ್ರಿಂದ ನಮಗೆ ಅಂದರೆ, ಬಾಡಿ ಮತ್ತು ನಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ನಾಡಿ ಶುದ್ಧ ಅಂದರೆ ಪ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ತಿರುಗಿ ಬೆಳಗ್ಗೆ ಎದ್ದು ಯಾರಿಗೆ ಹೋಗೋಕ್ಕಾಗಲ್ವ, ಕಷ್ಟ ಇರುತ್ತಲ್ವಾ, ಅಂಥವ್ರಿಗೆ ಇದು ಮಾಡಿ ಫಸ್ಟು. ಮತ್ತು ವಾಯುವಿಕಾರ, ಇದ್ರ ಬಗ್ಗೆ ನಾನು ನಿಜ ಹೇಳ್ತೀನಿ, ಗೊತ್ತಿಲ್ಲ. ಬಟ್ ದಯವಿಟ್ಟು ಇದನ್ನ ಯಾರು ನೋಡ್ತಿರೋ ಅವ್ರಿಗೆ ಗೊತ್ತಿರೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನು ಅಂತ ಗೊತ್ತಾಗ್ತಿಲ್ಲ, ನಾನು ಹುಡ್ಕೋಕ್ಕೆ ಹೋಗ್ಬೇಕಿನ್ನು ಇದನ್ನ. ಅದಕ್ಕೆ ಬೇಡ ನೀವೇ ಹೇಳ್ಬಿಡಿ ನನಗೆ ಗೊತ್ತಾದರೆ ಅದ್ರ ಬಗ್ಗೆ. ಏನೋ ವಾಯುವಿಕಾರ ಮತ್ತು ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಮತ್ತು ನಾವು ಯೂರಿನ್ ಮಾಡುವಾಗ ಒಂದೊಂದು ಸಲ ಕ್ಲೀನಾಗಿ ಹೋಗಲ್ಲ, ಗೊತ್ತಲ್ಲ, ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಡೆಂಟಲ್ಗೆ ಒಳ್ಳೆಯದು. ಈ ಮುದ್ರಾದಿಂದ ತುಂಬ 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 ಒಳ್ಳೆಯದಿರುತ್ತೆ. ಮಾಡಿ, ಯಾರೂ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್. ಓಕೆ, ಈ ಒಂದು ಸೂಚನೆ ಕೊಡ್ತೀನಿ, ಈ ಮುದ್ರದಿಂದ ಏನಾಗ್ಬೋದು ಅನ್ನೋದ್ರ ಬಗ್ಗೆ. ಈ ಮುದ್ರೆ ಮಾಡಿದಾಗ ನಮಗೆ ರೇಸಸ್ ಜಾಸ್ತಿ ಹೋಗುತ್ತೆ. ಯಾರು ಹೆದ್ರುಕೊಂಬೇಡಿ, ಏನಪ್ಪ ನಂಗೆ ಹಿಂಗೆ ಹೋಯ್ತು ಆಮೇಲೆ ನಾವು ಡಯಾಬಿಟಿಕ್ ಆಗಿಬಿಟ್ವಾ ಅಂತ ಹೆದ್ರುಕೊಂಬೇಡ್ರಿ. ಈ ಮುದ್ರೆ ಮಾಡಿದಾಗ ಖಂಡಿತ ಹೋಗುತ್ತೆ. ಬಟ್ ವಾಟರ್ ಜಾಸ್ತಿ ತೊಗೊಳ್ಳಿ. ಆಮೇಲೆ ಲಿಕ್ವಿಡ್ ಐಟಮ್ಸ್ ಏನೇ ಅದನ್ನು ಚೆನ್ನಾಗಿ ತೊಗೊಳ್ಳಿ, ತಿನ್ನಿ, ಕುಡೀರಿ. ಓಕೆ, ಕಡ್ದು ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್.